ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಿಮ್ಮೀಗ ಕೃತಿ ಸನೂನವ್ರು ಮಾಡಿರೋದು ತಪ್ಪಾದ್ರೆ ಕಂಗನಾ ಅವರು ಕೂಡ ಇಂಥ ಬಟ್ಟೆಗಳನ್ನ ಧರಿಸಲೇ ಇಲ್ವಾ, ಯಾವ್ದ್ರಲ್ಲೂ ಕೂಡ ಕಾಣಿಸ್ಕೊಳ್ಳೇ ಇಲ್ವಾ? ಅವ್ರು ಹಾಕಿರೋ ಬಟ್ಟೆ ಬಗ್ಗೆ ಕೂಡ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ ನಾಯಕರು ಅವ್ರ ಪ್ರಶ್ನೆ ಇದೆ, ಏನ್ ರಿಯಾಕ್ಷನ್ ಕೊಡ್ತೀರಿ ಅಂತ. ನಾವೆಲ್ಲ ಮಾತಾಡ್ತಿರೋದು ಇವತ್ತು ಯಾವ ವಿಷಯ, ಹಬ್ಬದ ಒಂದು ಅಡ್ವರ್ಟೈಸ್ಮೆಂಟು. ಇವಾಗ ಇವರೇ ಹೇಳಿದ್ರು, ಕಾಂಗ್ರೆಸ್ ವಕ್ತಾರರು ಅವರವರ ಪ್ರೊಫೆಷನ್ನು ಅವರವರಿದು ಅಂತಂದ್ಬಿಟ್ಟು ಹೇಳಿದ್ರು. ಇಲ್ಲಿ ನಾವು ಪ್ರೊಫೆಷ್ನಲಿ ಮಹಿಳೆಯರು ಇಂಥ ಬಟ್ಟೆ ಹಾಕ್ಬೇಕು ಅಂಥ ಬಟ್ಟೆ ಹಾಕಬೇಕು ಅಂತ ಯಾರೂ ಇಲ್ಲಿ ಹೇರೋದು ಮಾಡೋದು ಮಾಡ್ತಿಲ್ಲ. ನಾವು ಮಾತಾಡ್ತಿರೋದು ಈ ಆ್ಯಡು, ರಕ್ಷಾಬಂಧನ, ಆ ಮೊಮೆಂಟ್ ಏನಿದೆ, ನಮ್ಮ ಧರ್ಮ ಏನು ಹೇಳುತ್ತೆ, ನಮ್ಮ ಸಂಸ್ಕಾರ ಏನು ಹೇಳುತ್ತೆ, ಅದ್ರ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಆ್ಯಂಡ್ ಕಂಗನಾ ರನಾವಟ್ ಅವರೇ ಹೇಳಿದ್ದಾರೆ, ನಾನು ಅವರ ಪ್ರೊಫೆಷನ್ ಬಗ್ಗೆ ಮಾತಾಡಲ್ಲ, ನಾನು ಅದೇ ಪ್ರೊಫೆಷನ್ನಿಂದ ಬಂದಿರೋಳು, ಆಯಿತಾ, ನಾನು ಮಾತಾಡ್ತಿರೋದು ಆ ಸಂದರ್ಭದ ಬಗ್ಗೆ ಮಾತ್ರ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಯಿತಾ, ದಿಸ್ ಈಸ್ ಒನ್ ಥಿಂಗ್, ಒಂದು ಕ್ಲಾರಿಟಿ ನಾನು ಕೊಡ್ತೀನಿ. ಹೌದು. ಮತ್ತು ಎರಡನೇದು, ಕೃತಿ ಸ್ಯಾನೋನ್ ಅವರು ಅಡ್ವರ್ಟೈಸ್ಮೆಂಟ್ನಲ್ಲಿ ಧರಿಸಿರುವಂತಹ ಉಡುಪು ನಿಜ ಜೀವನದಲ್ಲಿ ನಾಳೆ ನಡೆಯುವಂತಹ ರಕ್ಷಾಬಂಧನದಲ್ಲಿ ಅವರ ಅಣ್ಣ ತಮ್ಮಂದರಿಗೆ ರಾಖಿ ಕಟ್ಟುವಾಗ ಇದೇ ರೀತಿ ಹೋಗ್ತಾರ? ನನಗೆ ಅದೇ ಅನ್ನೋದು. ಸೆಲೆಬ್ರೇಟ್ ಮಾಡ್ತೀವಿ ನಾವು, ಮೈ ತುಂಬಾ ಬಟ್ಟೆ ಹಾಕೊಂಡು, ಕೈ ತುಂಬಾ ಬಳೆ ಹಾಕೊಂಡು ಸೆಲೆಬ್ರೇಷನ್ ಅಲ್ವಾ? ಅದು ಅಣ್ಣಂದ್ರು ಯಾಕರ್ಸ್ ಮಕ್ಕಳು ಕೂಗಿತಾರೆ ಈ ತರ ಎಲ್ಲ ಬಟ್ಟೆ ಹಾಕೊಂಡು ರಾಖಿ ಕಟ್ಟೆ, ಮೊದಲು ನಡಿ ಬೇರೆ ಬಟ್ಟೆ ಹಾಕೊಂಡ್ ಬಾ, ಫಸ್ಟ್ ನಾಗ ರಾಖಿ ಕಟ್, ನೀ ಈ ತರ ಬಟ್ಟೆ ಹಾಕೊಂಡ್ರೆ ನಾ ರಾಖಿನೇ ಕಟ್ಸ್ಕೊಳ್ಳಲ್ಲ ಅಂತಾರ ಅಣ್ಣ ತಮ್ಮಂದ್ರು. ರೈಟಾ? ಈ ತರದ್ವಂದು. ಮತ್ತೆ ಎಂತ ವಿಪರ್ಯಾಸ ನೋಡಿ ಮೇಡಮ್, ಇವತ್ತು ಆ ರಕ್ಷಾಬಂಧನದ ಪದ್ಧತಿ ಸ್ಟಾರ್ಟ್ ಆಗದೆ ಶ್ರೀಕೃಷ್ಣನಿಗೆ ಒಂದು ಗಾಯ ಆದಾಗ ದ್ರೌಪದಿ ವಜ್ರ ವೈಢೂರ್ಯ ಪಚ್ಚೆ ರತ್ನ ಎಲ್ಲ ಇರುವಂತಹ ಸೀರೆ ಉಟ್ಟಿರ್ತಾರೆ. ಅದನ್ನು ಹರಿದು ತಕ್ಷಣ ಕೃಷ್ಣನಿಗೆ ಅದನ್ನು ಕಟ್ತಾರೆ. ಬದಲಿಗೆ ಕೃಷ್ಣನೂ ಏನೂ ಮಾತಾಡಲ್ಲ, ದ್ರೌಪದಿ ಅವರು ಏನೂ ಮಾತಾಡಲ್ಲ. ಆದರೆ ನಂತರ ಬರುವಂತಹ ಈ ಜೂಜಿನ ಆಟ ಏನಿದೆ, ಆ ಸಮಯದಲ್ಲಿ ಕೌರವರು ಅವ್ರ ಹತ್ರ ಕೆಟ್ಟದಾಗಿ ನಡ್ಕೊಳ್ತಿರುವಾಗ ಕೃಷ್ಣ ಕಾಪಾಡು ಅಂದಾಗ ಅದೇ ಸೀರೆ ಇನ್ಫಿನಿಟಿ ಟೈಮ್ಸ್ ಬರುತ್ತೆ. ಆಯಿತಾ? ಆ ಬಟ್ಟೆ ವಸ್ತ್ರ, ಆ ವಸ್ತ್ರವನ್ನು ಕೊಟ್ಟು ತನ್ನ ತಂಗಿಯ ಮಾನವನ್ನು ಉಳಿಸ್ತಾನೆ ಶ್ರೀಕೃಷ್ಣ. ಇವತ್ತು ನಾವು ಇದೇ ಬಟ್ಟೆ ಬಗ್ಗೆ ರಕ್ಷಾಬಂಧನದಲ್ಲಿ ಮಾತಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಇಂತಹ ಒಬ್ಬ ನಾಯಕ ಅಂತ ಅನ್ನಿಸ್ಕೊಂಡಿರೋನ್ಗೆ ನಮ್ಮ ಸಂಸ್ಕಾರ, ನಮ್ಮ ದೇಶ, ನಮ್ಮ ಧರ್ಮ ಗೊತ್ತಿಲ್ಲದೆ ಇರೋದು ತುಂಬ ಶೋಚನೀಯ ಪರಿಸ್ಥಿತಿ. ನಾನು ನಿಮ್ಮ ವಾಹಿನಿಯ ಮೂಲಕ ಇವತ್ತು ಬಂದಿರುವಂತಹ ಕಾಂಗ್ರೆಸ್ ವಕ್ತಾರರಿಗೆ ಹೇಳೋದೇನೆಂದರೆ, ನಿಮ್ಮ ನಾಯಕರನ್ನು ಕೂಡಿಸ್ಕೊಂಡು ಮೊದಲು ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಸಂಸ್ಕಾರದ ಬಗ್ಗೆ ಅವ್ರಿಗೊಂದು ಟ್ರೈನಿಂಗ್ ಕೊಡಿ, ಒಂದು ಪ್ರಶಿಕ್ಷಣ ವರ್ಗ ಮಾಡಿ, ಆಯಿತಾ, ಯಾವ್ಯಾವ ಹಬ್ಬಕ್ಕೆ ಏನೇನು ಮಹತ್ವ ಇದೆ ಅನ್ನೋದು ಹೇಳ್ಕೊಡಿ ಅನ್ನೋದನ್ನು ನಾನು ತಮ್ಮ ವಾಹಿನಿಯ ಮೂಲಕ ಮನವಿ ಮಾಡುವಂತಹ ಇವತ್ತು ಒಂದು ಶೋಚನೀಯ ಪರಿಸ್ಥಿತಿ ಬಂದಿದೆ. ಓಕೆ ಮಹಂತೇಶ್ ಸರ್, ದುಡ್ಡು ಸಿಗುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಹಿಂದೂ ಸಂಪ್ರದಾಯದ ಆಚರಣೆಗಳನ್ನ ಬಲಿ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಇದೆ ಇಲ್ಲಿ. ಅಶ್ವಿನಿ ಮ್ಯಾಮ್ ಬಹಳ ಕ್ಲಿಯರ್ ಆಗಿ ಹೇಳಿದ್ರು, ನೋಡಿ ಅವ್ರು ಹಾಕಿರೋ ಬಟ್ಟೆ ಬಗ್ಗೆ ಕಂಗನಾ ಅವರು ಪ್ರಶ್ನೆ ಮಾಡಲಿಲ್ಲ, ಬಂದಿರುವ ಸಮಯ ಸಂದರ್ಭದ ಬಗ್ಗೆ ನಮಗೆ ಪ್ರಶ್ನೆಗಳು ಬಂದಿದೆ ಅಂತ. ಅದನ್ನ ಸಮರ್ಥನೆ ಮಾಡ್ಕೊಳ್ತೀರಿ ನೀವು, ಅದನ್ನ ತಿದ್ದಿ ನಡೆಯೋ ಒಂದಷ್ಟು ಟ್ವೀಟ್ಗಳನ್ನ ಮಾಡಿದ್ರೆ, ಸ್ಟೇಟ್ಮೆಂಟ್ಗಳು ಬಂದಿದ್ರೆ ಮೋಸ್ಟ್ಲಿ ಇಷ್ಟೆಲ್ಲ ಕಾಂಟ್ರವರ್ಸಿಗಳು ಸೃಷ್ಟಿ ಆಗ್ತಾ ಇರಲಿಲ್ಲ ಅಂತ. ಯಾಕಿಷ್ಟು ಸಮರ್ಥನೆ? ಯಾರನ್ನು ಓಲೈಕೆ ಮಾಡ್ತಿದ್ದೀರಿ? ಯಾರನ್ನ ನೀವು ಸೆಳಿಬೇಕಾಗಿದೆ ಅಂತ ಈ ರೀತಿ ಸ್ಟೇಟ್ಮೆಂಟ್ ಕೊಡೋ ಮೂಲಕ? ನೋಡಿ ಮೇಡಮ್, ಓಲೈಕೆ ಅನ್ನೋ ಪ್ರಶ್ನೆ ಇಲ್ಲ. ಅವರು ಮಹಿಳೆಯರ ಹಕ್ಕು ಮತ್ತು ಸ್ವಾತಂತ್ರ್ಯಗಳ ಅಡಿಯಲ್ಲಿ ಮಾತನಾಡಿರಬೇಕು. ಆದರೆ ನಾವು ಭಾರತೀಯ ಸಂಸ್ಕೃತಿಯನ್ನು ರಾಜೀವ್ ಗಾಂಧಿಯವರಾಗಿರ್ಬೋದು, ಅವರ ನೆಹರು ಗಾಂಧಿಯವರಾಗಿರ್ಬೋದು, ಅವರ ಹಿಂದಿನ ಎಲ್ಲ ಇತಿಹಾಸವನ್ನು ನೋಡಿಕೊಂಡಾಗ ಎಲ್ಲರೂ ಸಹ ಸಂಸ್ಕೃತಿ, ಆಚಾರ, ವಿಚಾರಗಳಿಗೆ ಬದ್ಧವಾಗಿ ಬಂದಿದ್ದಾರೆ. ಇಲ್ಲಿ ಆ ಸಂದರ್ಭದಲ್ಲಿ ಮೇಡಮ್ ಇಲ್ಲಿ ಕೇಳಿ ಮೇಡಮ್, ಅಶ್ವಿನಿ ಮೇಡಮ್, ನಾನು ಮಾತನಾಡುವಾಗ ನಿಮ್ಗೆ ಅವಕಾಶ ಇಲ್ಲ, ನೀವು ಮಾತನಾಡುವಾಗ ನಾನು ಸುಮ್ಮನಿದ್ದೀನಿ, ಕೇಳಿ. ಏನು ಇತಿಹಾಸವನ್ನು ಯಾರಪ್ಪನ ಮನೆ ಸೊತ್ತಲ್ಲ, ಇತಿಹಾಸವನ್ನು ಎಲ್ಲರೂ ಅರಿಬೇಕು, ಎಲ್ಲರೂ ತಿಳಿಬೇಕು. ಆ ಇತಿಹಾಸವನ್ನು ತಿಳ್ಕೊಂಡು ನಾವು ನಡಿಬೇಕಾಗಿದೆ ಮೇಡಮ್. ಅಶ್ವಿನಿ ಮೇಡಮ್, ಇದು ಮುಂದಿನ ಜನಾಂಗಕ್ಕೆ ಹೋಗಬೇಕಾಗಿದೆ ಮೇಡಮ್, ನಮಗೂ ಅಷ್ಟಕ್ಕಲ್ಲ, ನಾಳೆ ನಮ್ಮ ಮಕ್ಕಳಿಗೆ. ಅದಕ್ಕೆ ಹೇಳ್ತಾ ಇದ್ದೀವಿ, ಉಳಿಬೇಕು ಮೇಡಮ್, ಉಳಿಬೇಕು. ಈಗ ನಂಗೆ ಗೊತ್ತಾಯ್ತು, ಕಾಂಗ್ರೆಸ್ನವರು ಟು ದ ಪಾಯಿಂಟ್ ಬಂದ್ರು. ಅವರ ಸಂಸ್ಕಾರ ಸಂಸ್ಕೃತಿ ಎಲ್ಲಿಂದ ಅಂದ್ರೆ ವಿದೇಶದಿಂದ ಹೀಗೆ ಬಂದಿದೆ, ಇಲ್ಲಿ ಒಂದು ಇನ್ನೊಂದು ಅರ್ಥ ಮಾಡ್ಕೋಬೇಕು. ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್.
ಹಾಗಾದ್ರೆ ಹಿಂದೂ ಧರ್ಮ ಒಬ್ಬರಿಗೆ ಬರೆದು ಕೊಟ್ಟಿದ್ದೀರಾ ಈ ಸಂವಿಧಾನದಲ್ಲಿ ಇವ್ರಿಗೆ ಬರೆದು ಕೊಟ್ಟಿದ್ದೀರಾ? ಹಾಗಾದ್ರೆ ಹಿಂದೂ ಸಂಸ್ಕೃತಿಯನ್ನ ಹಿಂದೂ ಆಚರಣೆ ಮಾಡ್ಲಿಕ್ಕೆ ಬರ್ಕೊಡಿ, ನಮಗೆ ಬರ್ಕೊಟ್ಟಿಲ್ವಾ? ಮೇಡಮ್ ಮೇಡಮ್ ಒಂದ್ ನಿಮಿಷ. ಈಗ ಅವ್ರ ಆಚಾರ ವಿಚಾರ ಅವ್ರ ಸಂಸ್ಕೃತಿ ಹಾಕೊಂಡು ಬುರ್ಕ ಹಾಕೊಂಡು ಕೂತ್ಕೊಂಡಿದ್ದಾರೆ, ಬೇಡ ಅನ್ನಕ್ಕಾಗತ್ತಾ? ಯಾರು ಅನ್ನಲ್ಲ. ಅಲ್ಲ ಮೇಡಮ್, ಈ ರಾಹುಲ್ ಗಾಂಧಿ ಅವರು ಮಾತಾಡಿರೋ ಟೈಮಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರೀಸೆಂಟ್ ಆಗಿ ಇವ್ರೇನೋ ವಿದ್ಯಾರ್ಥಿಗಳಿಗೆ ಜನ್ಜಿಗೆ ಹಾಗ್ ಮಾಡ್ತೀವಿ ಹೀಗ್ ಮಾಡ್ತೀವಿ ಅಂತೆಲ್ಲ ಓಲೈಕೆ ಮಾಡ್ಕೊಂಡು ಜಂತರ್ ಮಂತರಲ್ಲಿ ಕೂಡಿಸಿ ಆ ಮಕ್ಳನ್ನೆಲ್ಲ ಗುಡ್ಡೆ ಹಾಕಿ ಅವ್ ಯಾವ ಜನ್ಜಿ ಯಾರ್ಯಾರು ಎಲ್ಲಿ ಬಂದಿದ್ರು ಮಹಿಳೆಯರು ಪ್ರಧಾನಮಂತ್ರಿಗಳು ಒಪ್ಕೊಂಡ್ರು ರಾತ್ರಿ 12 ಗಂಟೆಗೆ ಆಯ್ತಾ? ಓಕೆ ಅಶ್ವಿನಿ ಮ್ಯಾಮ್, ಸುಮಾ ಮೇಡಮ್, ಓಕೆ ಸುಮಾ ಮೇಡಮ್, ಈಗ ಹೇಳಿ ಮೇಡಮ್, ಭವ್ಯ ಮೇಡಮ್ ಅವ್ರದ್ದು ನೀವು ವಾದಿಸ್ತಾ ಇದ್ದೀರಲ್ಲ, ಸೊ ಈ ವಿಷಯ ತುಂಬಾ ಪೊಲಿಟಿಸೈಸ್ ಆಗಿರೋದಕ್ಕೆ ನಾನು ಒಂದ್ ಹೇಳ್ತೀನಿ, ಇದಕ್ಕೆ ನೀವೇ ಉತ್ತರ ಕೊಡ್ಬೇಕು ಅಂತೀವಿ ಸರ್. ಸರ್, ನಮಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ 29 ಕಲ್ಚರಲ್ ರೈಟ್ಸ್ ಆಫ್ ಪ್ರೊಟೆಕ್ಷನ್ ಇದೆ. ಅದರಲ್ಲೂ ಆರ್ಟಿಕಲ್ 51A ನಲ್ಲಿ ನಮ್ಮ ಒಂದು ಕಾಂಪ್ರಹೆನ್ಸಿವ್ ಕಲ್ಚರ್ ನ ಪ್ರಿಸರ್ವ್ ಮಾಡೋ ಫಂಡಮೆಂಟಲ್ ಡ್ಯೂಟಿ ಎಲ್ರದ್ದು ಇದೆ. ಸೊ ಇದಕ್ಕೆ ನೀವು ಉತ್ತರ ಏನ್ ಕೊಡ್ತೀರಾ ಸರ್? ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ, ಕರ್ತವ್ಯಗಳ ಬಗ್ಗೆ, ಹಕ್ಕುಗಳ ಬಗ್ಗೆ ಸಂವಿಧಾನದಲ್ಲಿ ಅದನ್ನ ಗೌರವಿಸಬೇಕಾಗಿದ್ದು ನಮ್ಮ ಧರ್ಮ. ಯಾರೇ ಆಗಲಿ ಅದನ್ನ ಸಂವಿಧಾನವನ್ನ ಗೌರವಿಸಬೇಕು. ಮತ್ತೆ ಆ ಸಂವಿಧಾನವನ್ನ ಗೌರವಿಸುವವರು ನಾವು ಸಂವಿಧಾನವನ್ನ ಇಟ್ಕೊಂಡು ಓಡಾಡ್ತಾ ಇದ್ದೀವಿ. ಸಂವಿಧಾನವನ್ನ ವಿರೋಧ ಮಾಡುವಂತ ವ್ಯವಸ್ಥೆ ಇಲ್ಲ. ಇದೇನಾ ಗೌರವ? ಏನಿದೆ ಅಂತ ತಿಳ್ಕೋಬೇಕು ರಾಹುಲ್ ಗಾಂಧಿ ಅವರು. ಅದು ಗೊತ್ತಿದೆ ಮೇಡಮ್, ಅದಕ್ಕೆ ಹೋಗಿದ್ದಾರೆ ಅವರು. ಕೇಳಿಸ್ಕೊಳ್ಳಿ, ಶ್ರುತಿ ಮೇಡಮ್ ಆಗ್ಲಿ, ಭವ್ಯ ಮೇಡಮ್ ಆಗ್ಲಿ, ಅಶ್ವಿನಿ ಮೇಡಮ್ ಆಗ್ಲಿ, ನಾನಾಗ್ಲಿ, ಒಂದ್ ಹೆಣ್ಣಾಗಿ ಒಂದ್ ತಾಯಿ ಆಗಿ ಯಾರು ಆಫೀಸ್ಗೆ ನೈಟ್ ಡ್ರೆಸ್ ಹಾಕೊಂಡು ಹೋಗಿ ಅಂತ ಹೇಳ್ತಾ ಇಲ್ಲ. ಯಾವ್ದಾದ್ರು ಪಾರ್ಟಿಗಳಿಗೆ ಕಾಂಜೀವರಂ ಸೀರೆ ಹಾಕೊಂಡು ಒಡವೆ ಹಾಕೊಂಡು ಹೋಗಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಹಬ್ಬ ಅಂತ ಮಾಡಿದಾಗ ನಿಮ್ಮ ಎಥಿಕ್ಸ್ ಎಲ್ಲೋಗಿತ್ತು? ಕಾಸೇ ಮುಖ್ಯ ಅಲ್ಲ, ಪ್ರಮೋಷನ್ನೇ ಮುಖ್ಯ ಅಲ್ಲ, ನಮ್ಮ ಫಂಡಮೆಂಟಲ್ ಡ್ಯೂಟಿ ಆಫ್ ಪ್ರೊಟೆಕ್ಷನ್ ಆಫ್ ಅವರ್ ಕಲ್ಚರ್ ಎಲ್ಲೋಗಿತ್ತು? ಇದು ನಮ್ಮ ಪ್ರಶ್ನೆ.